ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಊರ್ವಶಿ ಹೇಳಿದಳು, ನಿನಗೆ ನೆನಪಾಗುತ್ತಿದೆಯೇ? ನಾವು ಗಂಧರ್ವರ ಗಾನಕ್ಕೆ ನರ್ತಿಸಿದೆವು. ಆಗ ನೀನು ನೆಟ್ಟ ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಿದ್ದೆ, ಹೌದಲ್ಲವೇ? ಅರ್ಜುನನು ಮಾತನಾಡಲಿಲ್ಲ. ಊರ್ವಶಿ ಮುಂದುವರಿಸಿದಳು, ಸಮಾರಂಭವು ಮುಗಿಯಿತು. ನಿನ್ನ ಕಣ್ಣುಗಳು ನನ್ನ ರೂಪ ಲಾವಣ್ಯಗಳನ್ನೇ ಆಸ್ವಾದಿಸುತ್ತಿದ್ದುದನ್ನು ದೇವೇಂದ್ರನು ಗಮನಿಸಿದ್ದ. ನೀನು ಇಂದ್ರನೊಂದಿಗೆ ಅವನ ಸಿಂಹಾಸನವನ್ನು ಹಂಚಿಕೊಂಡೆ. ನನಗೂ ನಿನ್ನಲ್ಲಿ ಮೋಹ ಉಂಟಾಯಿತು. ಇಲ್ಲಿ ನಿನ್ನ ಶಿಕ್ಷಣ ಮುಗಿದಿದೆ. ಸಕಲ ರೀತಿಯಲ್ಲೂ ನಿನ್ನನ್ನು ಸಂತೋಷಪಡಿಸಲು, ತೃಪ್ತಿಪಡಿಸಲು ಇಂದ್ರನು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ನಿನ್ನನ್ನು ಸೇವಿಸಲು ಬಂದಿರುವೆ. ನಿನ್ನ ಸ್ಫುರದ್ರೂಪ, ಹೊಳೆವ ಮೈಕಾಂತಿ, ಶೌರ್ಯ ಪರಾಕ್ರಮಗಳು, ಗುಣಸಂಪನ್ನತೆಗಳಿಗೆ ನಾನು ಮಾರು ಹೋಗಿದ್ದೇನೆ. ಊರ್ವಶಿಯ ಮಾತುಗಳಿಂದ ಅರ್ಜುನನಿಗೆ ಮುಜುಗರವಾಯಿತು. ಅವನು ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಂಡು ಕೆಲವು ನಿಮಿಷಗಳ ಕಾಲ ಮೌನದಿಂದಿದ್ದ. ಅನಂತರ ಮೌನ ಮುರಿದು ಹೇಳಿದ, ತಾಯಿ, ನಿಮ್ಮದು ಅನುಚಿತ ಮಾತಾಯಿತು. ನಾನು ಕೇಳಬಾರದ್ದನ್ನು ಕೇಳುವಂತಾಯಿತು. ನೀವು ನನಗೆ ಗುರುಪತ್ನಿ ಸಮಾನರು. ನನ್ನ ದೃಷ್ಟಿಯಲ್ಲಿ ನೀವು ನನಗೆ ಕುಂತಿದೇವಿ, ಶಚೀದೇವಿಯರಂತೆ ಆಸ್ಥಾನದ ಸಮಾರಂಭದಲ್ಲಿ ಎವೆ ಇಕ್ಕದೆ ನೋಡಿದ್ದು ನಿಜ. ನನ್ನ ಕಣ್ಣುಗಳು ಹೆಚ್ಚು ಕಾಲ ನಿಮ್ಮನ್ನು ಪರಿಭ್ರಮಿಸಿದ್ದಕ್ಕೆ ಕಾರಣವಿದೆ. ನಮ್ಮ ಪೂರ್ವಜನಾದ ಪುರೂರವನ ಪತ್ನಿಯಾಗಿದ್ದ ನಿಮ್ಮಲ್ಲಿ ಪುರುವಂಶದ ಮಾತೃಶ್ರೀಯನ್ನು ಕಂಡಿದ್ದೆ. ನೀವು ನಮ್ಮ ಕುಲದ ತಾಯಿಯಲ್ಲವೇ? ನೀವು ನನಗೆ ಪೂಜ್ಯರು ಎಂದೇ ನಾನು ನಿಮ್ಮನ್ನು ಎವೆಯಿಕ್ಕದೆ ನೋಡಿದ್ದು. ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಆನಂದ ತುಂದಿಲನಾಗಿದ್ದೆ. ಊರ್ವಶಿ ತೀವ್ರ ಉದ್ವೇಗದಿಂದ ನುಡಿದಳು, ಏನು ಮಾತಿದು ಅರ್ಜುನ? ಅಪ್ಸರೆ ಯಾರಿಗೂ ವಿವಾಹಿತಳಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವಳು ಪುರುಷನೊಬ್ಬನಲ್ಲಿ ಅನುರಕ್ತಳಾಗಬಹುದು, ಶಿಶುವಿಗೆ ಜನ್ಮವನ್ನು ಕೊಡಬಹುದು. ಆದರೆ ಒಮ್ಮೆ ಅವಳ ನಿಯೋಗ ಪೂರೈಸಿತೆಂದರೆ ನಂತರ ಅವಳು ಪೊರೆ ಕಳಚಿದ ಹಾವಿನಂತೆ. ಅವಳು ಸಹಜ ಸ್ತ್ರೀ. ಸಂದರ್ಭವಶಾತ್ ನಾನು ನಿಮಗೆ ಪೂರ್ವಿಕಳು. ಹಾಗೆಂದ ಮಾತ್ರಕ್ಕೆ ನೀನು ನನ್ನನ್ನು ತಾಯಿಯಂತೆ ಕಾಣಬೇಕಿಲ್ಲ. ಪುರುವಿನ ಮಕ್ಕಳು, ಮೊಮ್ಮಕ್ಕಳು ಯೋಗ್ಯತಾನುಸಾರ ಸ್ವರ್ಗಕ್ಕೆ ಬಂದವರು. ಅವರೆಲ್ಲ ಇಲ್ಲಿ ನನ್ನೊಡನೆ ಪ್ರೀತಿ, ಪ್ರೇಮ, ಸರಸ, ಸಲ್ಲಾಪ, ಪ್ರಣಯ ಲೀಲೆಗಳನ್ನು ನಡೆಸಿರುವುದುಂಟು. ಅವರಿಗೆ ಪಾಪದ ಕಳಂಕ ತಟ್ಟಿಲ್ಲ. ಆದ್ದರಿಂದ ನೀನು ನನ್ನನ್ನು ತಿರಸ್ಕರಿಸುವುದು ಸರಿಯಲ್ಲ. ನನಗೆ ನೀನು ಬೇಕು. ನಾನು ನಿನ್ನನ್ನು ಬಯಸಿ ಬಂದಿರುವವಳು. ನಿನ್ನಲ್ಲಿ ಅನುರಕ್ತವಾದ ನನ್ನ ಮನಸ್ಸು ವಿರಹತಾಪಕ್ಕೆ ಪಕ್ಕಾಗಿದೆ. ಊರ್ವಶಿಯ ಈ ಮಾತುಗಳು ಅರ್ಜುನನನ್ನು ವಿಚಲಿತನನ್ನಾಗಿಸಲಿಲ್ಲ. ಅವನು ಹೇಳಿದ, ತಾಯಿ, ನಾನು ನಿಮ್ಮೊಡನೆ ವ್ಯರ್ಥವಾಗಿ ತರ್ಕ ಮಾಡಲಾರೆ. ಸ್ವತಃ ದೇವತೆಗಳೇ ಇದಕ್ಕೆ ಸಾಕ್ಷಿ. ನೀವು ನನ್ನ ಪಾಲಿಗೆ ಕುಂತಿದೇವಿ, ಮಾದ್ರೀದೇವಿ, ಶಚೀದೇವಿಯರಂತೆ ಪೂಜ್ಯರು. ನನ್ನನ್ನು ನಿಮ್ಮ ಮಗನಾಗಿ ಕಾಣಿ, ಕಾಪಿಡಿ, ಆಶೀರ್ವದಿಸಿ. ಪಾರ್ಥನ ಮಾತುಗಳು ಊರ್ವಶಿಯಲ್ಲಿ ಕೋಪದ ಬಿರುಗಾಳಿಯನ್ನೆಬ್ಬಿಸಿತು. ಅವಳ ಕೋಪವು ಇಮ್ಮಡಿಸಿತು. ನ್ಯಾಯ, ತರ್ಕ, ವಿವೇಚನೆಗಳು ಅವಳನ್ನು ತೊರೆದಿದ್ದವು. ಮುಖವು ಕಳೆಗುಂದಿತು. ಅವಳಲ್ಲಿ ಛಲ ಹುಟ್ಟಿತು. ಆಸೆ ಕೈಜಾರಿ ಹೋಯಿತು. ಕಣ್ಣುಗಳು ಕೆಂಪಾದವು. ಅವಳು ರೋಷದಿಂದ ನುಡಿದಳು, ಅರ್ಜುನ, ನೀನಿಂದು ನನ್ನನ್ನು ತಿರಸ್ಕರಿಸಿರುವೆ. ದೇವೇಂದ್ರ ಮತ್ತು ಚಿತ್ರಸೇನನ ಅಪೇಕ್ಷೆಯನ್ನು ಮನ್ನಿಸಿ ಇಲ್ಲಿಗೆ ಬಂದವಳು ನಾನು. ನೀನು ದುರ್ಲಭನೆ. ಕ್ಷುಲ್ಲಕ ಕಾರಣದಿಂದ ನೀನು ನನ್ನನ್ನು ತಿರಸ್ಕರಿಸಿದ್ದೀಗೆ. ಅದಕ್ಕೆ ನೀನು ದಂಡ ತೆರಲೇಬೇಕು. ಇದೋ ನಿನಗೆ ಶಾಪ ಕೊಡುತ್ತಿದ್ದೇನೆ. ಭರತ ವರ್ಷದಲ್ಲಿ ನೀನು ನಪುಂಸಕನಾಗು. ಹೆಂಗಸರ ಮಧ್ಯೆ ನಪುಂಸಕನಾಗಿ ಕಾಲ ಕಳೆಯುವಂತಾಗಲಿ. ಹೀಗೆ ಶಾಪ ಕೊಟ್ಟ ಊರ್ವಶಿ ಬಿರುಗಾಳಿಯಂತೆ ಅಲ್ಲಿಂದ ನಿರ್ಗಮಿಸಿದಳು. ಇದೆಲ್ಲದರಿಂದ ದಿಗ್ಭ್ರಮೆಗೊಂಡ ಅರ್ಜುನನು ಮಿತ್ರ ಚಿತ್ರಸೇನನಲ್ಲಿಗೆ ಧಾವಿಸಿ ನಡೆದುದೆಲ್ಲವನ್ನು ಸಾಧ್ಯಂತ ತಿಳಿಸಿದ. ಚಿತ್ರಸೇನನು ಇಂದ್ರನಲ್ಲಿಗೆ ಹೋಗಿ ಎಲ್ಲವನ್ನು ವರದಿ ಮಾಡಿದ. ಇಂದ್ರನು ಅರ್ಜುನನ ಅರಮನೆಗೆ ಬಂದನು. ಅರ್ಜುನನನ್ನು ಅಪ್ಪಿಕೊಂಡು ಊರ್ವಶಿಯ ಶಾಪಕ್ಕೆ ಹೆದರದಂತೆ ಸಂತೈಸಿದನು. ಸಾಂತ್ವನಗೊಳಿಸುತ್ತಾ ನುಡಿದನು, ಮಗು ಅರ್ಜುನ, ನಿಜಕ್ಕೂ ಇಂದು ಕುಂತಿದೇವಿ ಧನ್ಯಳಾದಳು. ಆತ್ಮ ಸಂಯಮದಲ್ಲಿ ನೀನು ಋಷಿಗಳನ್ನು ಮೀರಿಸಿರುವೆ. ಊರ್ವಶಿಯ ಶಾಪದಿಂದ ದುಃಖ ಪಡಬೇಡ, ಅನುಕೂಲವೇ ಆದೀತು. 12 ವರ್ಷಗಳ ನಂತರ 1 ವರ್ಷ ಅಜ್ಞಾತವಾಸ ನಡೆಸಬೇಕಲ್ಲವೇ? ಅಜ್ಞಾತವಾಸ ಮಾಡಲು ನಪುಂಸಕತ್ವವೇ ಒಂದು ಸಾಧನವಾಗುತ್ತದೆ.
ರಾಜಕುವರಿಯರಿಗೆ ನೃತ್ಯವನ್ನು ಕಲಿಸಲು ನೀನು ಈ ವರ್ಷವನ್ನು ಉಪಯೋಗಿಸಬಹುದು. ವರ್ಷಾಂತ್ಯದಲ್ಲಿ ಪುರುಷತ್ವ ಮರಳುವುದು. ಹೀಗೆ ಇಂದ್ರನು ಅರ್ಜುನನನ್ನು ಸಮಾಧಾನಗೊಳಿಸಿದನು. ಒಂದು ದಿನ ಲೋಮಶ ಮಹರ್ಷಿಗಳು ಇಂದ್ರನ ಆಸ್ಥಾನಕ್ಕೆ ಬಂದರು. ಅರ್ಜುನ ಸಿಂಹಾಸನದಲ್ಲಿ ಇಂದ್ರನ ಪಕ್ಕ ಕುಳಿತಿರುವುದನ್ನು ಕಂಡು ಆಶ್ಚರ್ಯಚಕಿತರಾದ ಲೋಮಶರು ಮನಸ್ಸಿನಲ್ಲಿ ಅಂದುಕೊಂಡರು, ಈ ಸಿಂಹಾಸನವು ದೇವತೆಗಳಿಂದ ಪೂಜಿಸಲ್ಪಡುವ ಸಿಂಹಾಸನ. ಇಂಥ ಸಿಂಹಾಸನವನ್ನು ಇಂದ್ರನೊಂದಿಗೆ ಹಂಚಿಕೊಳ್ಳುವಂಥದ್ದೇನನ್ನು ಅರ್ಜುನ ಸಾಧಿಸಿದ್ದಾನೆ? ಕಠಿಣ ತಪಸ್ಸು ಮಾಡಿರುವನೆ, ಪ್ರಪಂಚವನ್ನು ಗೆದ್ದಿರುವನೆ. ಕ್ಷಣ ಕಾಲ ಮೌನದಿಂದ ಮಹರ್ಷಿಗಳು ಇದನ್ನೇ ಕುರಿತು ಆಲೋಚಿಸುತ್ತಿದ್ದರು. ಇಂದ್ರನಿಗೆ ದಿವ್ಯ ಶಕ್ತಿಯಿಂದ ಲೋಮಶರ ಮನಸ್ಸಿನೊಳಗಣ ತಾಕಲಾಟ ತಿಳಿಯಿತು. ಇಂದ್ರ ನಗುತ್ತಾ ತಿಳಿಸಿದ, ಮಹರ್ಷಿಗಳೇ, ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ನಾನು ಬಲ್ಲೆ. ಅರ್ಜುನನು ಸಿಂಹಾಸನವನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿರುವುದು ಹೇಗೆಂದು ತಿಳಿಸುವೆನು ಕೇಳಿ. ಅರ್ಜುನ ಕೇವಲ ಈ ಭೂಮಿಯ ಮೇಲಣ ಒಬ್ಬ ಮರ್ತ್ಯ ಜೀವಿಯಲ್ಲ, ಅವನು ನನ್ನ ಮಗ. ನನ್ನಿಂದ ಅದಮ್ಯ ಅಸ್ತ್ರಗಳನ್ನು ಪಡೆದುಕೊಳ್ಳಲು ಸ್ವರ್ಗಕ್ಕೆ ಬಂದಿದ್ದಾನೆ. ಅಲ್ಲದೆ ಹಿಂದಿನ ಜನ್ಮದಲ್ಲಿ ಅವನು ನರ ಎಂಬ ಮಹರ್ಷಿಯಾಗಿದ್ದ. ಕೃಷ್ಣನು ನಾರಾಯಣನು. ನನ್ನ ಪ್ರಾರ್ಥನೆಯ ಮೇರೆಗೆ ಅವರು ಭೂಲೋಕದಲ್ಲಿ ಜನ್ಮವೆತ್ತಿದ್ದಾರೆ. ನಮಗೋ ನಿವಾತ ಕವಚರೆಂಬ ಇಬ್ಬರು ರಾಕ್ಷಸರ ಕಾಟ ಹೆಚ್ಚಾಗಿದೆ. ಅವರು ವರಗಳನ್ನು ಪಡೆದಿದ್ದು ಯಾರಿಗೂ ಮಣಿಯುವುದಿಲ್ಲ. ಅವರೀಗ ನರಕದಲ್ಲಿದ್ದಾರೆ. ಕೃಷ್ಣ ಮತ್ತು ಅರ್ಜುನರಿಂದ ಮಾತ್ರ ನಿವಾತ ಕವಚರ ಸಂಹಾರ ಸಾಧ್ಯ. ಆದರೆ ಇಂಥ ಸಣ್ಣ ಕೆಲಸಕ್ಕಾಗಿ ಕೃಷ್ಣನಿಗೆ ತೊಂದರೆ ಕೊಡುವುದು ನಮಗೆ ಸರಿ ಕಾಣುತ್ತಿಲ್ಲ. ಅರ್ಜುನ ಅವರನ್ನು ಸಂಹರಿಸಬಲ್ಲ. ಅವರಿಬ್ಬರನ್ನು ಸಂಹರಿಸಿದ ನಂತರ ಅರ್ಜುನನು ಭೂಲೋಕಕ್ಕೆ ಹಿಂದಿರುಗುವನು. ಈಗ ನಮಗೆ ನಿಮ್ಮಿಂದ ಒಂದು ಉಪಕಾರವಾಗಬೇಕಿದೆ. ನೀವು ದಯಮಾಡಿ ಭೂಲೋಕಕ್ಕೆ ಹಿಂದಿರುಗಿ ಅಲ್ಲಿನ ಕಾಮ್ಯಕವನಕ್ಕೆ ಹೋಗಿ ಕಾಮ್ಯಕವನದಲ್ಲಿ ಅರ್ಜುನನ ಸೋದರರಿದ್ದಾರೆ. ಯುಧಿಷ್ಠಿರನನ್ನು ಭೇಟಿ ಮಾಡಿ ಅರ್ಜುನನ ಯೋಗಕ್ಷೇಮದ ಬಗ್ಗೆ ಚಿಂತಿಸಬೇಕಿಲ್ಲ ಎಂದು ತಿಳಿಸಿ ಜ್ಞಾನವನ್ನು ವೃದ್ಧಿಸಿಕೊಂಡು ಶೀಘ್ರದಲ್ಲಿ ಅರ್ಜುನನು ಭೂಲೋಕಕ್ಕೆ ಹಿಂದಿರುಗಲಿದ್ದಾನೆಂದು ತಿಳಿಸಿ. ಸೋದರರು ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡಲಿ. ಅಲ್ಲಿರುವ ಪವಿತ್ರ ನದಿಗಳಲ್ಲಿ ತೀರ್ಥಸ್ನಾನ ಮಾಡಲಿ. ಇದರಿಂದ ಅವರು ಪರಿಶುದ್ಧರಾಗುವರು. ಅವರ ಆತಂಕವು ಕಡಿಮೆಯಾಗುವುದು. ಇಷ್ಟು ಹೇಳಿದ ನಂತರ ಇಂದ್ರ ಕೆಲಕ್ಷಣ ತಡೆದು ನಂತರ ಮಾತು ಮುಂದುವರಿಸಿದ, ಲೋಮಶ ಮಹರ್ಷಿಗಳೇ, ನಿಮ್ಮಲ್ಲಿ ನನ್ನ ಇನ್ನೊಂದು ಪ್ರಾರ್ಥನೆ ಇದೆ. ತೀರ್ಥಯಾತ್ರೆ ಸಂದರ್ಭದಲ್ಲಿ ತಾವು ಯುಧಿಷ್ಠಿರನ ಜೊತೆ ಇದ್ದು ಅವನನ್ನು ರಕ್ಷಿಸಬೇಕು. ಬೆಟ್ಟ ಗುಡ್ಡ ಕಣಿವೆಗಳಲ್ಲಿ ಅಸುರರು ಅಲೆದಾಡುತ್ತಿರುತ್ತಾರೆ. ಆದ್ದರಿಂದ ಯುಧಿಷ್ಠಿರನಿಗೆ ನಿಮ್ಮ ರಕ್ಷಣೆಯ ಅಗತ್ಯವಿದೆ. ಅರ್ಜುನನು ಮಹರ್ಷಿಗಳ ಪಾದಗಳಿಗೆ ನಮಸ್ಕರಿಸಿ ನುಡಿದನು, ಪೂಜ್ಯರೇ, ದಯಮಾಡಿ ತಮ್ಮ ದಿವ್ಯ ರಕ್ಷಣೆಯಲ್ಲಿ ನನ್ನ ಸೋದರರನ್ನು ತೀರ್ಥಯಾತ್ರೆಗೆ ಕರೆದೊಯ್ಯಿರಿ. ಎಲ್ಲ ಪವಿತ್ರ ಪುಣ್ಯಕ್ಷೇತ್ರಗಳನ್ನು ಅವರು ಸಂದರ್ಶಿಸಲಿ. ಲೋಮಶ ಮಹರ್ಷಿಗಳು ಇಂದ್ರ ಅರ್ಜುನರ ಮನವಿಗೆ ಅಸ್ತು ಎಂದರು. ಇಂದ್ರನಿಂದ ಬೀಳ್ಕೊಂಡು ಭೂಲೋಕದತ್ತ ಪಯಣ ಬೆಳೆಸಿದರು. ಧೃತರಾಷ್ಟ್ರನ ದುಮ್ಮಾನ. ಕೃಷ್ಣ ದ್ವೈಪಾಯನರು ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ಧೃತರಾಷ್ಟ್ರನಿಗೆ ಅರ್ಹುತ್ತಿದ್ದರು. ಅರ್ಜುನನಿಗೆ ಸ್ವರ್ಗದಲ್ಲಿ ಸಿಕ್ಕ ಭವ್ಯ ಸ್ವಾಗತ, ಅಲ್ಲಿ ಅವನು ಅದಮ್ಯ ಅಸ್ತ್ರಗಳನ್ನು ಗಳಿಸಿದ್ದು ಎಲ್ಲವೂ ಧೃತರಾಷ್ಟ್ರನಿಗೆ ಗೊತ್ತಾಗಿತ್ತು. ಧೃತರಾಷ್ಟ್ರನು ಸಂಜಯನಿಗೆ ಹೇಳಿದನು, ಸೂತ, ಅರ್ಜುನನ ಸಾಧನೆಗಳನ್ನು ಕುರಿತು ನಾನು ವ್ಯಾಸ ಮಹರ್ಷಿಗಳಿಂದ ಸಾಧ್ಯಂತ ತಿಳಿದಿರುವೆ. ನಿನಗೆ ವಿವರವಾಗಿ ತಿಳಿದಿದೆಯೇ? ವ್ಯಾಸರ ವರದಿ ನನ್ನನ್ನು ಹೆಚ್ಚು ದಿಗ್ಭ್ರಾಂತನನ್ನಾಗಿಸಿದೆ. ಅಮಲೇರಿರುವ ನನ್ನ ದುಷ್ಟಪುತ್ರನು ಈಗಲೂ ಮೋಸ ಕೃತ್ಯಗಳಲ್ಲಿ ತೊಡಗಿದ್ದಾನೆ. ಸರ್ವದಾ ಧರ್ಮನಿಷ್ಠನಾದ ಯುಧಿಷ್ಠಿರ ಎಲ್ಲ ಲೋಕಗಳನ್ನು ಗೆಲ್ಲುವನು. ಪ್ರವಾಹದೋಪಾದಿ ಬರುವ ಅರ್ಜುನನ ಬಾಣಗಳನ್ನು ದೇವತೆಗಳಿಂದಲಾದರೂ ತಡೆಯಲಾದೀತೆ? ಪಾಂಡವರೊಂದಿಗೆ ಯುದ್ಧಕ್ಕೆ ಸಿದ್ಧರಾಗುತ್ತಿರುವ ನನ್ನ ನೀತಿಗೆಟ್ಟ ಮಕ್ಕಳು ಬದುಕಿದ್ದರೂ ಸತ್ತಂತೆ. ಸಂಜಯ, ಹಗಲು ರಾತ್ರಿ ನನಗೆ ಇದೇ ಚಿಂತೆಯಾಗಿದೆ. ಅರ್ಜುನನಿಗೆ ಸರಿಸಾಟಿಯಾಗಿ ನಿಲ್ಲುವವರು ನಮ್ಮಲ್ಲಿ ಒಬ್ಬರೂ ಇಲ್ಲ. ಯುದ್ಧವೆಂದರೆ ಎರಡೂ ಕಡೆ ಸಾವಿರಾರು ಜನರ ಕಗ್ಗೊಲೆ. ಆದಾಗ್ಯೂ ನಮ್ಮ ಜಯದ ಖಾತರಿ ಇಲ್ಲ. ಭೀಷ್ಮ, ದ್ರೋಣ, ಕರ್ಣ, ಕೃಪ, ಭೀಮ, ಅರ್ಜುನ ಎಲ್ಲರೂ ಮಹಾನ್ ಪರಾಕ್ರಮಿಗಳಾದ ವೀರ ಯೋಧರು. ಅವರ ನಡುವೆ ಯುದ್ಧವಾಗುವುದು ಖಚಿತ.
ಅವರಲ್ಲಿ ಪ್ರತಿಯೊಬ್ಬರೂ ಸೋತು ಅಪಖ್ಯಾತಿಯಿಂದ ಬದುಕುವ ಬದಲು ಸಾವಿಗೆ ಶರಣಾಗುವವರು. ಅಂದರೆ ಈ ಭೂಮಿಯಲ್ಲಿ ಶಾಂತಿ ಇರಬೇಕಾದರೆ ಅವರು ಸಾಯಬೇಕು, ಇಲ್ಲವೇ ನನ್ನ ಮಕ್ಕಳು ಸಾಯಬೇಕು. ಆದರೆ ಅರ್ಜುನನನ್ನು ಸೋಲಿಸುವಂಥ ಪರಾಕ್ರಮಿಯೊಬ್ಬ ಹುಟ್ಟಿರುವನೇ? ಸಂಜಯನು ಹೇಳಿದ, ಮಹಾರಾಜ, ನೀವು ಹೇಳಿದ್ದೆಲ್ಲವೂ ಸರಿಯೇ. ದುಶ್ಯಾಸನ ಆಸ್ಥಾನಕ್ಕೆ ದ್ರೌಪದಿಯನ್ನು ಎಳೆದು ತಂದು ವಸ್ತ್ರಾಪಹರಣ ಮಾಡಲೆತ್ನಿಸಿದಾಗ ಅವಳಿಗೆ ಆದ ಅವಮಾನವನ್ನು ಪಾಂಡವರು ಎಂದಿಗೂ ಕ್ಷಮಿಸುವುದಿಲ್ಲ. ನಿನ್ನ ಮಕ್ಕಳು ಅವಳನ್ನು ಆಸ್ಥಾನಕ್ಕೆ ಎಳೆದು ತಂದು ದುರಂತವನ್ನು ತಮ್ಮ ಮೈಮೇಲೆಳೆದುಕೊಂಡರು. ದುರ್ಯೋಧನನು ದ್ರೌಪದಿಗೆ ತನ್ನ ತೊಡೆಯನ್ನು ತೋರಿಸಿದಾಗ ಭೀಮನು ಆಡಿದ ಮಾತುಗಳು ನೆನಪಿರಬೇಕಲ್ಲವೇ? 13ನೆಯ ವರ್ಷಾಂತ್ಯದಲ್ಲಿ ದುರ್ಯೋಧನನ ತೊಡೆ ಮುರಿಯುವುದಾಗಿ ಅವನು ಶಪಥ ಮಾಡಿದ್ದಾನೆ. ಆ ಸಮಯದಲ್ಲಿ ಅವನು ನೋಡಲು ಅತಿ ಭಯಂಕರನಾಗಿದ್ದ. ಮಹಾರಾಜ, ಯುದ್ಧದಲ್ಲಿ ಪಾಂಡವರಿಗೆ ಸರಿಸಾಟಿಯಾದ ನಿಪುಣರು ಮತ್ತೊಬ್ಬರಿಲ್ಲ. ಅವರು ಯುದ್ಧದಲ್ಲಿ ದುರ್ಯೋಧನ ಮತ್ತು ಅವನ ಅನುಯಾಯಿಗಳನ್ನು ಸಂಹರಿಸುವರು. ನಿಜ ಸಂಜಯ, ಕೌರವ ಪಾಂಡವರ ನಡುವೆ ವಿರಸ ಬಿತ್ತಲು ದ್ರೌಪದಿಯನ್ನು ಆಸ್ಥಾನಕ್ಕೆಳೆದು ತಂದುದು ಸಾಲದೆ ಬೇರೇನು ಬೇಕು? ನಿಂದನೆಯ ನುಡಿಗಳಿಂದ ಕರ್ಣನು ಉರಿಯುವ ಬೆಂಕಿಗೆ ಆಜ್ಯವನ್ನು ಹೊಯ್ದ. ಸಂಜಯ, ಜ್ಯೇಷ್ಠ ಪುತ್ರನಿಗೆ ಸಜ್ಜನಿಗೆ ಸೌಜನ್ಯಗಳು ಅಪರಿಚಿತವಾಗಿರುವಾಗ ನನ್ನ ಉಳಿದ ಮಕ್ಕಳು ಈಗಲಾದರೂ ತಮ್ಮನ್ನು ತಾವೇ ನಿಯಂತ್ರಿಸಿಕೊಂಡಾರೇನು? ನಾನು ಅಂದ ನನ್ನ ಮಗನ ಮೇಲೆ ಪ್ರಭಾವ ಬೀರಿ ಅವನನ್ನು ರುಜುಮಾರ್ಗಕ್ಕೆ ತರುವುದು ನನ್ನಿಂದಾಗದು. ನನ್ನ ಮಗ ನನ್ನನ್ನು ಉಸಿರಾಡುವ ಹೆಣವೆಂದೇ ಭಾವಿಸಿದ್ದಾನೆ. ನಾನು ಕುರುಡ, ಕ್ರಮ ಕೈಗೊಳ್ಳಲು ಅಸಮರ್ಥನಾದವನು. ಹೀಗಾಗಿ ಅವನು ನನ್ನ ಬುದ್ಧಿವಾದವನ್ನು ಕೇಳುವುದಿಲ್ಲ. ಅವನ ಮಂತ್ರಾಲೋಚಕರಾದ ಕರ್ಣ ಶಕುನಿಗಳು ಮೂರ್ಖರು. ಅವನ ಕಣ್ಣನ್ನು ತೆರೆಸಿ ತಿದ್ದಿಕೊಳ್ಳುವಂತೆ ಅವರು ಪ್ರಯತ್ನಿಸಲಾರರು. ಅವರೇನಿದ್ದರೂ ಮತ್ತೆ ಮತ್ತೆ ಅವನ ಪಾಪ ಕೃತ್ಯಗಳಿಗೆ ಉತ್ತೇಜನ ನೀಡುತ್ತಾರಷ್ಟೇ. ಇನ್ನು ಅರ್ಜುನನು ಗೊತ್ತು ಗುರಿಯಿಲ್ಲದೆ ಬಾಣ ಪ್ರಯೋಗಿಸಿದರೂ ನನ್ನ ಮಕ್ಕಳೆಲ್ಲ ಹತರಾಗುವರು. ಕೋಪಾಗ್ನಿ ಭುಗಿಲೆದ್ದಾಗ ಅವನು ಗುರಿಯಿಡುವನು. ಆಗೇನಾಗುತ್ತದೆ? ಶ್ರೀಹರಿಯೇ ಅರ್ಜುನನ ಮಿತ್ರ, ಆಪ್ತ ಸಲಹೆಗಾರ, ರಕ್ಷಕ ಎಲ್ಲವೂ ಆಗಿರುವಾಗ ಯಾರಿಂದ ಏನು ತಾನೇ ಮಾಡಲು ಸಾಧ್ಯವಾದೀತು? ಭಗವಂತ ಪರಶಿವನೇ ಅರ್ಜುನನನ್ನು ಅಪ್ಪಿಕೊಂಡು ವರವನ್ನಿತ್ತನೆಂದು ನಾವು ಕೇಳಿದ್ದೇವೆ. ಕಾಂಡವ ದಹನದಲ್ಲಿ ಕೃಷ್ಣ ಅರ್ಜುನರು ಅಗ್ನಿಗೆ ಸಹಾಯ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಭೀಮ, ಪಾರ್ಥ ಮತ್ತು ಕೃಷ್ಣರು ಭುಗಿಲೆದ್ದ ಕೋಪದಿಂದ ರಣರಂಗವನ್ನು ಪ್ರವೇಶಿಸಿದರೆ ನನ್ನ ಮಕ್ಕಳು ಮತ್ತು ಬಂಧು ಬಾಂಧವರು ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗುತ್ತಾರೆ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.